केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿಯಲ್ಲಿ. ಪತ್ರಿಕಾ ಪ್ರಕಟಣೆ. ಅಥಾ ಕನ್ಸ್ಟ್ರಕ್ಷನ್ ಲಾಂಚ್ ಮೈಸೂರು ಮಾರ್ಚ್ 9 ನಿರ್ಮಾಣ, ರಿಯಲ್ ಎಸ್ಟೇಟ್ ಮತ್ತು ಒಳಾಂಗಣ ವಿನ್ಯಾಸ ವಲಯಗಳಲ್ಲಿ ಪ್ರಮುಖ ಹೆಸರಾದ ಅಥಾ ಕನ್ಸ್ಟ್ರಕ್ಷನ್ ಮಾರ್ಚ್ 9ರಂದು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸುವ ಮೂಲಕ ತನ್ನ ಇತ್ತೀಚಿನ ಉದ್ಯಮವನ್ನು ಉದ್ಘಾಟಿಸಲು ಸಜ್ಜಾಗಿದೆ. ಬೆಂಗಳೂರು, ಮೈಸೂರು ಮತ್ತು ಬಳ್ಳಾರಿಯಲ್ಲಿ ಶಾಖೆಗಳನ್ನು ಹೊಂದಿರುವ ಕಂಪನಿಯು ವಸತಿ, ವಾಣಿಜ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆಗಳಲ್ಲಿ ತನ್ನ ಹೆಜ್ಜೆ ಗುರುತನ್ನು ವಿಸ್ತರಿಸುವುದನ್ನು ಮುಂದುವರೆಸಿದೆ. ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಕುಮಾರ್ ಮಾತನಾಡಿ, ಅಥಾ ಕನ್ಸ್ಟ್ರಕ್ಷನ್ ನಲ್ಲಿ ನಾವು ಕೇವಲ ರಚನೆಗಳಿಗಿಂತ ಹೆಚ್ಚಿನದನ್ನು ನಿರ್ಮಿಸುವಲ್ಲಿ ನಂಬಿಕೆ ಇಡುತ್ತೇವೆ. ನಾವು ಅನುಭವಗಳನ್ನ ಸೃಷ್ಟಿಸುತ್ತೇವೆ. ಅದು ಮನೆಯಾಗಿರಲಿ, ಕಚೇರಿಯಾಗಿರಲಿ ಅಥವಾ ವಾಣಿಜ್ಯ ಸ್ಥಳವಾಗಿರಲಿ. ಪ್ರತಿಯೊಂದು ಯೋಜನೆಗೆ ನಾವೀನ್ಯತೆ, ಗುಣಮಟ್ಟ ಮತ್ತು ಸುಸ್ಥಿರತೆಯನ್ನು ತರುವುದು ನಮ್ಮ ಗುರಿಯಾಗಿದೆ. ಈ ಹೊಸ ಉದ್ಯಮವು ಉನ್ನತ ದರ್ಜೆಯ ವಾಸ್ತುಶಿಲ್ಪ ಪರಿಹಾರಗಳು, ಪ್ರೀಮಿಯಂ ಒಳಾಂಗಣಗಳು ಮತ್ತು ಅತ್ಯಾಧುನಿಕ ಯೋಜನಾ ನಿರ್ವಹಣೆಯನ್ನು ಒದಗಿಸುವ ನಮ್ಮ ಸಮರ್ಪಣೆಗೆ ಸಾಕ್ಷಿಯಾಗಿದೆ ಎಂದರು. ಪರಿಸರ ಸ್ನೇಹಿ ವಿನ್ಯಾಸಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ಗ್ರಾಹಕ ಕೇಂದ್ರಿತ ಸೇವೆಗಳಿಗೆ ಕಂಪನಿಯ ಬದ್ಧತೆಯನ್ನು ಅವರು ಮತ್ತಷ್ಟು ಹೇಳಿದರು. ನಿರ್ಮಾಣ ಉದ್ಯಮವು ವೇಗವಾಗಿ ವಿಕಸನಗೊಳ್ಳುತ್ತಿದೆ ಮತ್ತು ನಾವು ಆಧುನಿಕ ಸುಸ್ಥಿರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವಲ್ಲಿ ಮುಂಚೂಣಿಯಲ್ಲಿದ್ದೇವೆ. ನಮ್ಮ ಹೊಸ ಉಪಕ್ರಮವು ನಮ್ಮನ್ನ ಗ್ರಾಹಕರಿಗೆ ವಿಶ್ವ ದರ್ಜೆಯ ಮೂಲ ಸೌಕರ್ಯ ಮತ್ತು ಒಳಾಂಗಣ ಪರಿಹಾರಗಳನ್ನು ತರುತ್ತದೆ, ಉದ್ಯಮದಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸುತ್ತದೆ ಎಂದು ಅವರು ಹೇಳಿದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪ್ರತಾಪ್ ಸಿಂಹ. ಇತ್ತೀಚೆಗೆ ಇಡೀ ದೇಶಾದ್ಯಂತ ಟಿಯರ್ 2, ಟಿಯರ್ 3 ಸಿಟೀಸ್ ಬಹಳ ವೇಗವಾಗಿ ಬೆಳೀತಾ ಇದೆ. ನಾವು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅದು ರೈಲ್ ನೆಟ್ವರ್ಕ್ ಇರ್ಬೋದು, ರೋಡ್ ನೆಟ್ವರ್ಕ್ ಇರ್ಬೋದು, ಅಥವಾ ಏವಿಯೇಷನ್ ಇಂಡಸ್ಟ್ರಿನ ತರುವಂಥದ್ದು ಇರ್ಬೋದು, ಉಡಾನ್ ಸ್ಕೀಮ್ ಮುಖಾಂತರವಾಗಿ ಟಿಯರ್ 2, ಟಿಯರ್ 3 ಸಿಟೀಸ್ಗೆ ಕನೆಕ್ಟಿವಿಟಿನ ಇಂಪ್ರೂವ್ ಮಾಡಿದೀವಿ. ಹಾಗಾಗಿ ಲ್ಯಾಂಡ್ ಡೆವಲಪ್ಮೆಂಟ್ ಅನ್ನೋದನ್ನು ಕೂಡ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನೂ ಕೂಡ ವೇಗವಾಗಿ ಬೆಳೀತಾ ಇದೆ. ಯಾವುದೋ ಒಂದು ದೇಶ ಬೆಳಿಬೇಕಾದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಲೇಬೇಕಾಗುತ್ತೆ. ಈಗ ಮೈಸೂರಿನಲ್ಲೂ ಕೂಡ ನಮ್ಮ ಸರ್ಕಾರ ಬಂದಾದ ನಂತರ ನಾವು ಬೆಂಗಳೂರು ಮೈಸೂರು ಹೈವೇ ತಂದಿದ್ದಿರ್ಬೋದು, ಅಥವಾ ಔಟರ್ ಪೆರಿಫರಲ್ ರಿಂಗ್ ರೋಡ್ ಮಾಡ್ಲಿಕ್ಕೆ ಹೋಗಿರೋದು, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಹೋಗಿರೋದಿರ್ಬೋದು, ಹೊಸ ರೈಲ್ವೆ ಸ್ಟೇಷನ್ ತಂದಿರೋದಿರ್ಬೋದು, ಕನೆಕ್ಟಿವಿಟಿ ಇಂಪ್ರೂವ್ ಮಾಡಿದ ನಂತರ ಇವತ್ತು ಮೈಸೂರು ಕೂಡ ಬಹಳ ವೇಗವಾಗಿ ಬೆಳೀತಾ ಇದೆ. ಅದಕ್ಕೆ ತಕ್ಕ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗಬೇಕು. ಮೈಸೂರಿನಲ್ಲಿ ಒಂದಷ್ಟು ಲೇಔಟ್ಸ್ ಬಂದಿದೆ, ಆದ್ರೆ ಯಾವುದೋ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ಬರಬೇಕು ಅಂತ ಹೇಳಿದ್ರೆ ರೆಡಿ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ಸ್ ಗಳ ಸಂಖ್ಯೆ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಅಥಾ ಕನ್ಸ್ಟ್ರಕ್ಷನ್ ಅವರು ಮೈಸೂರಿಗೆ ಕಾಲಿಟ್ಟಿದ್ದಾರೆ. ಅರುಣ್ ಅವರು ಮೂಲತಃ ದಾವಣಗೆರೆಯವರು. ಬೆಂಗಳೂರಿನಲ್ಲಿ ಈ ಒಂದು ಇಂಡಸ್ಟ್ರಿನಲ್ಲಿ, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿನಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ನಮ್ಮ ಮೈಸೂರಿಗೂ ಕಾಲಿಟ್ಟಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಒಳ್ಳೆ ಕನ್ಸ್ಟ್ರಕ್ಷನ್, ಒಳ್ಳೆ ಬಿಲ್ಡಿಂಗ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿ, ಒಳ್ಳೆ ಆಫೀಸ್ ಸ್ಪೇಸ್ಗಳು ಬರಲಿ. ಇಲ್ಲಿ ಮೈಸೂರು ಇದಕ್ಕೆ ಬೆಂಗಳೂರು ನಂತರ ಇವತ್ತು ಮೈಸೂರಿನಲ್ಲಿ ಎಷ್ಟೋ ಜನ ಮನೆ ಕಟ್ಟಿಸ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇರ್ಬೋದು, ಕನ್ಸ್ಟ್ರಕ್ಷನ್ ಕಾಸ್ಟ್ ಇರ್ಬೋದು ಜಾಸ್ತಿ ಆಗ್ತಿದೆ. ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಓಡಾಟ ಮಾಡೋದು ಕೂಡ ಬಹಳ ಸುಲಭವಾಗಿರೋದ್ರಿಂದ 1.5 hours ಅಲ್ಲಿ ಹೋಗಿ ಬರುವಂತ ಅವಕಾಶ ಇರೋದ್ರಿಂದ ತುಂಬಾ ಜನ ಮೈಸೂರಿಯನ್ಸು ಅಥವಾ ಬೆಂಗಳೂರು ಕಡೆಯಿಂದವರು ಮೈಸೂರಿನಲ್ಲಿ ಬಂದು ಉಳ್ಕೊಳ್ಬೇಕು ಅಂತ ಆಸೆ ಪಟ್ಟು ಮನೆಗಳನ್ನ ಕಟ್ಟಿಸ್ತಾ ಇದ್ದಾರೆ. ಅಂತವರಿಗೆ ಈ ಅಥಾ ಕನ್ಸ್ಟ್ರಕ್ಷನ್ ಮತ್ತು ಕ್ರಿಯೇಷನ್ಸ್ ಏನಿದೆ, ಇವರು ಹೆಚ್ಚಿನ ಸಹಾಯ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಅರುಣ್ ಅವರಿಗೆ ಒಳ್ಳೆದಾಗ್ಲಿ. ಅರುಣ್ ಅವರಿಗೆ ನಮ್ಮ ಡಿ ಪ್ರಕಾಶ್ ಅವರು ಮೈಸೂರಿನಲ್ಲಿ ಒಂದು ವೆಲ್ ನೋನ್ ನೇಮ್, ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಮಾತ್ರ ಅಲ್ಲ, ಈ ಒಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲೂ ಇರುವಂತವ್ರು. ಅವರ ಆಶೀರ್ವಾದನೂ ಇದೆ ಅಂತ ನಾನು ಭಾವಿಸ್ತೀನಿ. ಮೈಸೂರಿಗೆ ನಿಮಗೆ ಸ್ವಾಗತ. ಬನ್ನಿ, ಒಳ್ಳೆ ಕೆಲಸವನ್ನು ಮಾಡಿ. ಆ ತಾಯಿ ಚಾಮುಂಡೇಶ್ವರಿ ಕೃಪೆ ನಿಮ್ಮ ಮೇಲೆ ಇದೆ. ಶ್ರೀ ಗುರುಭ್ಯೋ ನಮಃ. ಈ ದಿನ ಭಾನುವಾರ, ಶುಭ ಭಾನುವಾರ. ಶ್ರೀ ಅರುಣ್ ಅನ್ನೋರು ಅಥಾ ಕನ್ಸ್ಟ್ರಕ್ಷನ್ ಅಂತ ಒಂದು ಕಾಂಟ್ರಾಕ್ಟಿಂಗ್ ಫರ್ಮ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ. ಇದರ ಇನಾಗ್ರೇಷನ್ಗೆ ನನ್ನ ಕರೆದಿದ್ರು. ನಾನು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಮತ್ತು
ಎಕ್ಸ್ ಮೇಯರ್ ಶಿವಕುಮಾರ್ ಕೂಡ ನಮ್ಮ ಜೊತೆ ಇದ್ದಾರೆ ಶುಭ ಹಾರೈಸಿಕೊಟ್ಟ. ಒಂದು ಶುಭ ಮುಹೂರ್ತದಲ್ಲಿ ಇವತ್ತು ಓಪನ್ ಮಾಡ್ತಾ ಇದ್ದಾರೆ ಅಮೃತಗಳಿಗೆ. ಇವ್ರಿಗೆ ಖಂಡಿತ ಒಳ್ಳೇದಾಗಲಿ ಅಂತ ಚಾಮುಂಡೇಶ್ವರ ತಾಯಿನ ಕೇಳ್ಕೊತೀನಿ. ಯಾವುದೇ ಒಂದು ಕಾಂಟ್ರಾಕ್ಟಿಂಗ್ ಫರ್ಮಲ್ ಆಗಲಿ ಕ್ವಾಲಿಟಿ ಮುಖ್ಯ, ಅದನ್ನು ಮೇಂಟೈನ್ ಮಾಡೋದು. ಯಾಕೆಂತಂದರೆ ಯಾರು ತಮ್ಮ ಒಂದು ಬಿಲ್ಡಿಂಗ್ನೇ ಆಗಲಿ ಅಥವಾ ಕಾಂಪ್ಲೆಕ್ಸ್ನೇ ಆಗಲಿ ಕಟ್ಕೊಡಿ ಅಂತ ಇವ್ರಿಗೆ ವಹಿಸ್ತಾರೆ, ಅವಾಗ ಅವರು ಅಷ್ಟು ಇದಾಗಿ ಸೂಪರ್ವೈಸ್ ಮಾಡೋಕ್ಕಾಗದೇ ಇರ್ಬೋದು ಕ್ಲೋಸ್ ಆಗಿ. ಆದರೂ ಅದನ್ನು ಮನಗಂಡು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ, ಒಂದ್ ಕಡೆ ಮೇಂಟೈನ್ ಮಾಡಿ ಕ್ವಾಲಿಟಿ ತೋರಿಸಿದ್ರೆ ಅದು ಎಲ್ಲ ಕಡೆ ಹರಡಿ ಅನೇಕ ಕಾಂಟ್ರಾಕ್ಟ್ಗಳು ಇವರಿಗೆ ಸಿಗುತ್ತೆ. ಹಾಗಾಗಿ ನಾನು ಇವ್ರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಿ, ಆಮೇಲೆ ದುಡ್ಡು ತಾನೇ ಬರುತ್ತೆ. ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಮಾಡೋದು ಒಂದು ಲಾಭಕ್ಕೋಸ್ಕರನೇ, ಅಂದ್ರೆ ಲಾಭನೇ ಒಂದು ವ್ಯಾಪಾರ ಮಾಡ್ಕೊಂಡು. ಹಾಗಾಗಿ ಕ್ವಾಲಿಟಿಗೆ ಮನಸ್ಸು ಕೊಡಿ. ಜೊತೆಗೆ ಈ ಕಾಂಟ್ರಾಕ್ಟಿಂಗ್ ಫರ್ಮ್ ಕೂಡ ಇನ್ನೂ ಅನೇಕ ನಾನು ಇದನ್ನು ನೋಡಿದೆ ಇಲ್ಲಿ ಏರಿಯಾ 24 ಡೆವಲಪರ್ಸ್, ಎಸ್ಥೆಟಿಕ್ ಡಿಸೈನ್ಸ್, ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲದ್ರಲ್ಲೂ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ನನಗೆ ಗೊತ್ತಾಗಿದೆ. ಯಾಕೆಂದ್ರೆ ನಾನೇ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀನಿ, ಅದರಲ್ಲಿ ಇನಿಷಿಯಲ್ ಆಗಿ ಇವರು ಇದ್ರು ಆ ಫರ್ಮಲ್ಲಿ. ಈಗ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಆದ್ಮೇಲೆ ನಾನೇ ಬಿಟ್ಟು ಬಂದು ಸ್ವಂತ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಶುಭವಾಗಲಿ, ಎಲ್ಲರೂ ಅವ್ರಿಗೆ ಶುಭ ಕೋರಿ ಆ ಮಾತೆ ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಅತಾ ಕನ್ಸ್ಟ್ರಕ್ಷನ್ ಇವತ್ತು ಮೈಸೂರಿನಲ್ಲಿ ತನ್ನ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದೆ. ಈ ಪ್ರಾರಂಭವನ್ನು ಇವತ್ತು ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಟಿ. ಪ್ರಕಾಶ್ ಸರ್ ಅವರು ಇವತ್ತು ಈ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅತಾ ಸಂಸ್ಥೆ ಅವರು ಹೇಳಿದಾಗೆ ಗುಣಮಟ್ಟವನ್ನು ಕಾಯ್ಕೊಳ್ಳೋದ್ರ ಜೊತೆಯಲ್ಲಿ ಮೈಸೂರು ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿದೆ. ಬೆಂಗಳೂರಿನ ನಂತರ ಇವತ್ತು ಮೈಸೂರು ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಹಾಗಾಗಿ ಒಂದು ಒಳ್ಳೆಯ ಗುಣಮಟ್ಟ ಮತ್ತು ನಂಬಿಕೆ ವಿಶ್ವಾಸವನ್ನು ಗಳಿಸ್ಕೊಂಡು ಒಂದು ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಇವತ್ತು ಮೈಸೂರು ನಗರದಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕ ಮೈಸೂರಿನಲ್ಲಿ ಹೊಸ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ತೆರೆದಿದ್ದಾರೆ ನಮ್ಮ ಸ್ನೇಹಿತರು. ಅತಾ ಕನ್ಸ್ಟ್ರಕ್ಷನ್ ಬೆಂಗಳೂರಿನ ಲ್ಯಾವಿ ರೋಡಲ್ಲೂ ಸಹ ಈಗಾಗಲೇ ಆಫೀಸ್ ಇದೆ. ಮೈಸೂರಿನಲ್ಲೂ ಸಹ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿದ್ದಾರೆ. ಇಲ್ಲಿಯ ಜನರಿಗೆ ಅನುಕೂಲ ಆಗಲಿ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ಸಾಕಷ್ಟು ಒಳ್ಳೆಯ ಕಂಪ್ನಿ, ಒಳ್ಳೆಯ ನೇಮ್ ಮಾಡಿದೆ. ಇಡೀ ಕರ್ನಾಟಕದಂಥ ಆಫೀಸನ್ನು ತೆರೀಲಿ ಇರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಎಲ್ಲ ಸ್ನೇಹಿತರಿಗೆ ಒಳ್ಳೆಯದಾಗಲಿ, ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಈಗ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ, ಫಿಲಮ್ ಸಿಟಿ ಆಗ್ತಾ ಇದೆ. ಇಂಥ ಒಂದು ನಮ್ಮ ಸಾಂಸ್ಕೃತಿಕ ಇತಿಹಾಸ ಉಳ್ಳ ಒಂದು ಮೈಸೂರಲ್ಲಿ ಒಂದು ಬಹಳಷ್ಟು ಒಂದು ಒಳ್ಳೆ ಸುದ್ದಿ ಏನು ಅಂದರೆ, ನಮ್ಮ ಅರುಣ್ ಅವರು ಮೂಲತಃ ಬೆಂಗಳೂರು ಇವತ್ತು ನಮ್ಮ ಮೈಸೂರಲ್ಲಿ ಅತಾ ಕನ್ಸ್ಟ್ರಕ್ಷನ್ ಅಂತ ಒಂದು ಅದ್ಭುತವಾದ ಒಂದು ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ಕಂಪನಿ ಓಪನ್ ಮಾಡಿದ್ದಾರೆ. ಒಂದು ಉತ್ತಮ ಗುಣಮಟ್ಟದ ಲೇಔಟ್ಸ್ಗಳಿರ್ಬೋದು ಅಥವಾ ಬಿಲ್ಡಿಂಗ್ಸ್ಗಳಿರ್ಬೋದು ಇವರು ಬಹಳಷ್ಟು ಮಾಡಿದ್ದಾರೆ. ನಮ್ಮ ರಾಜ್ಯದ ವಿವಿಧೆಡೆ ಇವರ ಒಂದು ವರ್ಕ್ ಎಲ್ಲ ಕಡೆ ನಡೆದಿದೆ. ಹಾಗೆ ಮೈಸೂರಿಗೆ ಸಹಿತ ತಮ್ಮ ಕೊಡುಗೆ ಕೊಡೋಕ್ಕೆ ಬಂದಿದ್ದಾರೆ. ಇದು ಬಹಳ ಅದ್ಭುತವಾದ ವಿಷಯ. ಅವರಿಗೆ ನಮ್ಮ ಎಲ್ಲರ ಮೈಸೂರು ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮೈಸೂರು ಜನತೆಗೆ ನಮಸ್ಕಾರಗಳು. ಅತಾ ಕನ್ಸ್ಟ್ರಕ್ಷನ್ ಅಂತ ಬೆಂಗಳೂರು ಕಂಪನಿ, ಬೆಂಗಳೂರು ಟೆಕ್ ಬೇಸ್ ಕನ್ಸ್ಟ್ರಕ್ಷನ್ ಕಂಪನಿ ನಿಮ್ಮ ಮೈಸೂರಲ್ಲಿ ಈಗ ಬ್ರ್ಯಾಂಚ್ ಆಫೀಸನ್ನು ಓಪನ್ ಮಾಡಿದ್ದೀವಿ. ಸೊ ಇವತ್ತು 9ನೇ ತಾರೀಕು ಭಾನುವಾರ. ಸೊ ಇನಾಗ್ರೇಷನ್ ಮಾಡಿದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು. ಸೊ ಇದ್ರ ಜೊತೆಗೇ ನಾವು ಒಳ್ಳೆ ಕ್ವಾಲಿಟಿಯ ಕನ್ಸ್ಟ್ರಕ್ಷನ್ಸ್, ಟೆಕ್ ಬೇಸ್ ಕನ್ಸ್ಟ್ರಕ್ಷನ್, ಇಂಟೀರಿಯರ್ಸ್, ಅಮ್ಯುನಿಟೀಸ್ ಎಲ್ಲ ಒಂದೇ ಸೂರಿನಲ್ಲಿ ನಿಮಗೆ ಕೊಡೋಕ್ಕೆ ನಾವು ಬಂದಿದ್ದೀವಿ. ಎಕ್ಸ್ಟ್ರಾ ಕಾಸ್ಟಿಂಗ್ ಇಲ್ಲ, ಎಕ್ಸ್ಟ್ರಾ ಇಂಟೀರಿಯರ್ ಫೀಸಿಂಗ್ ಇಲ್ಲ, ಎಕ್ಸ್ಟ್ರಾ ಅಮ್ಯುನಿಟಿ ಫೀಸಿಂಗ್ ಇಲ್ಲ. ನಮ್ಮದು ಪ್ಯೂರ್ ಕನ್ಸ್ಟ್ರಕ್ಷನ್ ಕಂಪನಿ. ವಿ ಆರ್ ನಿಮ್ಮ ಮೈಸೂರಲ್ಲಿ ಬಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು
ಮಧ್ಯಮ ವರ್ಗದವರಿಗೆ ತುಂಬ ಕಾನ್ಸಂಟ್ರೇಷನ್ ಮಾಡಿ ಅವರಿಗೋಸ್ಕರ ನಾವು ಇದನ್ನು ತೊಗೊಂಬಂದಿದ್ದೀವಿ. ಈಗ ಫಸ್ಟು ಬೇಸಲ್ಲಿ 2025 ರುಪೀಸಲ್ಲಿ ಸ್ಟಾರ್ಟ್ ಆಗ್ತಿದೆ. ಅದ್ರ ಜೊತೆಗೆ ಫಸ್ಟ್ 50 ಯಾರು ಬುಕಿಂಗ್ ಮಾಡ್ತಾರೋ ಅವರಿಗೆ EV ಕೂಡ ಫ್ರೀಯಾಗಿ ಕೊಡ್ತಿದ್ದೀವಿ. ಸೊ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಕೋರ್ಕೊತೀನಿ. ಥ್ಯಾಂಕ್ ಯು. ಹೌದು, ಮೈಸೂರಲ್ಲಿ ಬ್ರ್ಯಾಂಚ್ ಮಾಡಿರೋದು. ಈಗ ತುಂಬ ಖುಷಿ ಆಯ್ತು. ಆ್ಯಕ್ಚುಲಿ ನಾನು ಮೈಸೂರು ಬ್ರ್ಯಾಂಚ್ ಮಾಡೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೆ ವಿ ಫೋರಮಲ್ಲಿ 80/100. ನಿಮಗೆಲ್ಲರೂ ಗೊತ್ತಿರೋಂತೆ ಬ್ರಾಹ್ಮಣ ಸಂಘದ ಅಧ್ಯಕ್ಷರವ್ರ ಮನೆಯೇ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲಿ. ಸೊ ಅದನ್ನು ಇಟ್ಕೊಂಡು ನಾವು ಈಗ ಎಲ್ಲ ನಮ್ಮ ಮೈಸೂರು ಸ್ನೇಹಿತರು ಇಲ್ಲೊಂದು ಕಂಪ್ನಿ ಓಪನ್ ಮಾಡಬೇಕು ಅಂತ ಕೇಳಿದಾಗ ನಾನು ಅವರ ಮೇರೆಗೆ ನಾನು ಈ ಬ್ರ್ಯಾಂಚ್ ಆಫೀಸನ್ನು ಓಪನ್ ಮಾಡಿದ್ದೇನೆ. ಎಲ್ಲ ಜನತೆಗಳು ಈ ಒಂದು ಅವಕಾಶನ ಸದುಪಯೋಗಪಡಿಸ್ಕೊಳ್ಳಿ ಅಂತ ಕೋರ್ಕೊಳ್ತೀನಿ. ಧನ್ಯವಾದಗಳು. ಕೋ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕೇಳೋದಾದರೆ, ನಾನು 83ನಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಮುಗಿಸಿ ಇಂಡಿಯಾದಲ್ಲಿ 7 ವರ್ಷ ಕೆಲಸ ಮಾಡಿದೆ. ಅನಂತರ ದುಬೈಗೆ ಹೋಗಿ ಅಲ್ಲಿಂದ ಕೆನಡಾಗೆ ಹೋಗಿ ಮತ್ತೆ ದುಬೈಗೆ ವಾಪಸ್ ಬಂದು ನನ್ನ ಜೀವನದ 30 ವರ್ಷ ಹೊರಗಡೆನೇ ಕೆಲಸ ಮಾಡಿದ್ದೆ. ನಾನು ಮಾಡಿರುವ ಅಲ್ಲಿಯ ಅತ್ಯುನ್ನತ ಕೆಲಸಗಳನ್ನು ಇಲ್ಲೂ ಸಹ ಅಡಾಪ್ಟ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೇನೆ. ನಾವು ಬೇರೆ ಒಂದು ಕಂಪ್ನಿಯಲ್ಲಿ ಅಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅದನ್ನು ಬಿಟ್ಟು ಈಗ ನಮ್ಮದೇ ಆದ ಒಂದು ಸ್ವಂತ ಕಂಪ್ನಿಯನ್ನು ಶುರು ಮಾಡಿ 4 ತಿಂಗಳಲ್ಲಿ ನಾವು ಆಗಲೇ 3 ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿಯೂ ಸಹ ಬೇಡಿಕೆ ಬಂದಿರೋದ್ರಿಂದ ಇಲ್ಲಿಯೂ ಬಂದು ನಮ್ಮ ಒಂದು ಅತ್ಯುತ್ತಮವಾದ ಕಟ್ಟಡವನ್ನು ಕಟ್ಟಡ ಅಂದರೆ ಬರೀ ಡೆಕೋರೇಷನ್ ಮಾತ್ರ ಅಲ್ಲ, ಅದರಲ್ಲಿ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಕಟ್ಟಡದ ಗುಣಮಟ್ಟತೆ, ಅದು ಎಷ್ಟು ದಿವಸ ಎಷ್ಟು ವರ್ಷ ಬಾಳಿಕೆ ಬೀಳುತ್ತೆ, ಆ ರೀತಿಯ ಒಂದು ವೈಜ್ಞಾನಿಕ ತಿಳುವಳಿಕೆಗಳನ್ನು ಅಳವಡಿಸಿ ಅದನ್ನು ನಾವು ಕಟ್ಟಿಕೊಡ್ತಾ ಇದ್ದೇವೆ. ಇದರಿಂದ ನಾವು ಬಳ್ಳಾರಿಯಲ್ಲೂ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದೇವೆ, ಬೆಂಗಳೂರಿನಲ್ಲೂ ಬಹಳ ಕೆಲಸಗಳನ್ನು ಮಾಡಿದ್ದೇವೆ. ಈಗ ಇಲ್ಲಿ ಮೈಸೂರಿನಲ್ಲಿ ಇನ್ನು ಒಂದು ಕೆಲಸ ಆಗಲೇ ಶುರುವಾಗಿದೆ. ಇನ್ನು ಬೇಡಿಕೆಗಳು ಇರುವುದರಿಂದ ಇಲ್ಲೇ ಒಂದು ಆಫೀಸನ್ನು ಓಪನ್ ಮಾಡಿ ಇಲ್ಲೂ ಮುಂದುವರಿಸಬೇಕು. ನಮ್ಮ ಒಂದು ಅತ್ಯುನ್ನತ ಗುಣಮಟ್ಟದ ಕಟ್ಟಡ ಅಂತ ಹೇಳಿದರೆ ಕಮರ್ಷಿಯಲ್ಲೇ ಆಗುವಂಥದ್ದೇನಿಲ್ಲ. ಡ್ವೆಲ್ಲಿಂಗ್ ಅಂತ ಹೇಳಿದ್ರೆ ಒಂದು ಸಣ್ಣ ಮನೆ, ಒಬ್ಬ ವ್ಯಕ್ತಿ ಅವನ ಜೀವನದ ಎಲ್ಲ ಸೇವಿಂಗ್ಸನ್ನು ಒಂದು ಕಟ್ಟಡ ಕಟ್ಟಲು ವ್ಯವಹರಿಸ್ತಾನೆ. ಅದು ಹಾಳಾಗಬಾರದು, ಅದು ವ್ಯತ್ಯಯವಾಗಬಾರದು ಅಂತ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿದ್ದೇವೆ. ಅದನ್ನೇ ಮಾಡುವ ಎಲ್ಲ ಪ್ರಯತ್ನವನ್ನು ನಾವು ಮಾಡಿ ಎಲ್ಲರಿಗೂ ಒಳ್ಳೆಯ ಗುಣಮಟ್ಟದ ಕಟ್ಟಡಗಳನ್ನು ಮಾಡಿಕೊಡಲು ಯೋಚಿಸಿದ್ದೇವೆ. ಥ್ಯಾಂಕ್ ಯು. ಮೊದಲನೇದಾಗಿ ಅರುಣವರಿಗೆ ಶುಭಾಶಯ ಹೇಳ್ತಾ ಇದ್ದೀವಿ. ಎರಡನೇದಾಗಿ ಏನಾಗಿದೆ ಅಂದರೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಮೈಸೂರು ನಗರದಲ್ಲಿ ಈ ಒಂದು ಅವಶ್ಯಕತೆ ಇತ್ತು. ಯಾಕೆಂದರೆ ಭಾಳ ಅವರು ಹಳ್ಳಿ ಸ್ವಭಾವ. ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಹುಟ್ಟಿ ಮೈಸೂರು ನಗರದಂತ ಬೆಳೆದು ಇಲ್ಲಿಗಟ್ಟ ಬಂದು ಇವತ್ತು ಬಡವರಿಗೋಸ್ಕರ ಒಂದು ಸೂರು ಕಲ್ಪಿಸಬೇಕಂತ ಎಲ್ಲರೂ ಗುರಿ ಇರ್ತದೆ. ಆ ಸೂರು ಕಲ್ಪಿಸಂಥ ಒಂದು ವಿಚಾರದಲ್ಲಿ ಇವರು ಮುಂದೆ ಇವತ್ತು ನಿಂತಿದ್ದಾರೆ ಅಂದರೆ ಅರುಣ್ ಅವರು ಭಾಳ ಶ್ಲಾಘನೀಯ. ಕಾರಣ ಏನು ಅಂತಂದರೆ ಇವತ್ತು ಮೈಸೂರು ನಗರ ಈಗ ಅದ್ಭುತವಾಗಿ ಬೆಳೀತಿದೆ. ಹಾಗಾಗಿ ಎಲ್ಲರಿಗೂ ಅವಶ್ಯಕತೆ ಒಂದು ಸೂರು ಮೈಸೂರಿನಲ್ಲಿ ಮಾಡಬೇಕು ಅಂತ. ಅದಕ್ಕೋಸ್ಕರ ಅವರು ಒಂದು ಇವತ್ತೇನು ಕ್ರಾಂತಿಯಾಗಿ ಇವತ್ತು ಒಂದು ಬಡವರಿಗೆ ಹೋರಾಟ ಮಾಡಿ ಕೊಡಿಸ್ಬೇಕು ಅಂತ ನಿಂತಿದ್ದಾರೋ ಅವ್ರಿಗೆ ಮೊದಲನೇ ಶುಭಾಯ ಆಗಲಿ. ಹಾಗೂ ನಮ್ಮ ಸುಶ್ರುತ್ ಗೌಡರು ಡಾಕ್ಟ್ರು ಇವತ್ತು ಈ ವಿಚಾರವಾಗಿ ಬಂದು ಟೇಪ್ ಕಟ್ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಯಶಸ್ಸು ಸಿಗಲಿ ಅಂತ ಕೇಳ್ಕೊತಾ ನಾನು ಆಶಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.